ಹಲೋ ವಯಸ್ ಎಷ್ಟೋ ಜನ ಸಿ ಇ ಟಿ ಆಪ್ಷನ್ ಇಟ್ಟರೆ ಯಾವಾಗ ಅಂತ ಫುಲ್ ಟೆನ್ಷನಲ್ಲಿದ್ದಾರೆ. ಸೊ ಇನ್ನು ಸ್ಪಾಟ್ ರ್ಯಾಂಕಿಂಗ್ ಇನ್ನೂ ಬಂದಿಲ್ಲ. ಸೊ ಅವ್ರು ಜುಲೈ 2 ಅಂತ ಎಲ್ಲ ಅವರೇ. ಸೊ ಇನ್ನು ಸ್ಪಾಟ್ ರ್ಯಾಂಕಿಂಗ್ ಇನ್ನೂ ಬಂದಿಲ್ಲ. ನೆಕ್ಸ್ಟ್ ನಾಟ ಎಕ್ಸಾಮ್ಸ್ದು ಇನ್ನು ಮಾರ್ಕ್ಸ್ ಎಂಟ್ರಿ ಇನ್ನು ಆ ಲಿಂಕ್ ಇನ್ನೂ ಬಿಟ್ಟಿಲ್ಲ. ಸೊ ಆರ್ಕಿಟೆಕ್ಚರ್ ಕೋರ್ಸ್ ಅವ್ರು ಹೋಗ್ತಾ ಇರೋರಿಗೆ ಏನಾರು ಅವ್ರಿಗೆ ರ್ಯಾಂಕ್ ಪ್ರಿಡಿಕ್ಷನ್ ಮಾಡ್ಬೇಕಂತಂದರೆ ಲೈಕ್ ನಾಟ ಎಕ್ಸಾಮ್ಸ್ ಬರ್ದಿರೋರು ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇನ್ನೂ ಕೆ ಎ ಅವ್ರು ನಮ್ಗೆ ಕೊಟ್ಟಿಲ್ಲ. ಆ್ಯಂಡ್ ಅಗೇನ್ ನಮಗಿನ್ನ ವೆರಿಫಿಕೇಷನ್ ಸ್ಲಿಪ್ ಇನ್ನೂ ಬಂದಿಲ್ಲ. ಸೊ ಜೂನ್ 14 ನೀಟ್ ರಿಸಲ್ಟ್ ಅಂತ ಇದ್ದಾರೆ. ಸೊ ಆ ರಿಸಲ್ಟ್ ಬಂದಮೇಲೆ ನಮಗಿನ್ನ ವೆರಿಫಿಕೇಷನ್ ಸ್ಲಿಪ್ ಬಿಡಬೇಕು. ಸೊ ಅದರಲ್ಲಿ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಮಗೆ ನಾವು ಯಾವ ಕ್ಯಾಟಗಿರಿಗೆ ಎಲಿಜಿಬಲ್ ಇದ್ದೀವಿ, ಯಾವ ರಿಸರ್ವೇಷನ್ ನಾವು ಎಲಿಜಿಬಲ್ ಇದ್ದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅದಾದಮೇಲೆ ನೀಟ್ ರಿಸಲ್ಟ್ ಜೂನ್ 14 ಬಿಡ್ತಾರಂತೆ. ಸೊ ಅದಾದಮೇಲೆ ನಮಗೆ ಜೂನ್ 20 ಇಲ್ಲ ನೀಟ್ ರಿಸಲ್ಟ್ ಬಂದು ಒಂದು ವಾರ ಅಟ್ಲೀಸ್ಟ್ ಒಂದು ವಾರ ಆದಮೇಲೆ ನಮಗೆ ಕೌನ್ಸಿಲಿಂಗ್ ಆಪ್ಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಆದರೂ ಆಗೋ ಅಷ್ಟಕ್ಕೆ ನಮಗೆ ಜುಲೈ ಫಸ್ಟ್ ವೀಕ್ ಈಸಿಯಾಗಿ ಆಗುತ್ತೆ. ಸೊ ಕಾಲೇಜಸ್ ಬಂದರೆ ನಿಮಗೆ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಜುಲೈ ಮಿಡ್ ವೀಕಲ್ಲೇ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಫಸ್ಟ್ ರೌಂಡಲ್ಲಿ ಯಾರು ಕಾಲೇಜ್ ಜಾಯ್ನ್ ಆಗಿದ್ರು ಆ್ಯಂಡ್ ಸೆಕೆಂಡ್ ಇಯರ್ ಯಾರ್ದು ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡಲ್ಲಿ ಯಾರು ಜಾಯ್ನ್ ಆಗಿದ್ದಾರೋ ಸೊ ಅವ್ರು ಬೇಕಾದರೆ ನಿಮಗೆ ಜುಲೈ 3rd ವೀಕ್ 4th ವೀಕ್ ಎಲ್ಲ ಆಗುತ್ತೆ. ಬಟ್ ನಿಮ್ಮ ಕ್ಲಾಸಸ್ ಎಲ್ಲ ಚೆನ್ನಾಗಿ ಆಗೋದು ಗೌರ್ಮೆಂಟ್ ಪ್ರಕಾರ ಆಗಸ್ಟ್ ಫಸ್ಟ್ ವೀಕಿಂದ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 1 ಸ್ಟಾರ್ಟ್ ಆಗುತ್ತೆ. ಈವನ್ ದೋ ನಿಮ್ಮ ಮ್ಯಾನೇಜ್ಮೆಂಟ್ಗೆ ಹೋಗಿ ಫಸ್ಟ್ ರೌಂಡ್ಗೆ ಹೋಗಿ ಸೆಕೆಂಡ್ ರೌಂಡ್ ಹೋಗಿ ಕ್ಲಾಸಸ್ ಅಟೆಂಡೆನ್ಸ್ ಜುಲೈ ಐ ಥಿಂಕ್ ಆಗಸ್ಟ್ 1 ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಸೊ ನೀವು ಎಷ್ಟು ಬೇಕಾದ್ರೂ ನಿಮಗೆ ಅಷ್ಟೇನು ಸಿಲೆಬಸ್ ಆಗೋದು. ಸೊ ಇಂಡಕ್ಷನ್ ಪ್ರೋಗ್ರಾಮ್ಸ್ ಆಗುತ್ತೆ ಅಷ್ಟೇ. ನಿಮಗೆ ಆ್ಯಕ್ಚುಲಿ ಇದು ಸಿಲೆಬಸ್ ಸ್ಟಾರ್ಟ್ ಆಗೋದು ಸೆಕೆಂಡ್ ರೌಂಡ್ ಸ್ಟೂಡೆಂಟ್ಸು ಅವ್ರು ಯಾರು ಹೋಗ್ತಾರೋ ಸೊ ಅವರು ಹೋದಾಗೆ ನಿಮಗೆ ಆ್ಯಕ್ಚುಲಿ ಸಿಲೆಬಸ್ ಅನ್ನೋ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾನೇಜ್ಮೆಂಟ್ ನಮ್ಮ ಫ್ರೆಂಡ್ಸ್ ಹೋಗೋರೆ. ಸೊ ನಮ್ಮ ಫ್ರೆಂಡ್ಸ್ಗೆ ಬೇಗ ಕ್ಲಾಸಸ್ ಇಡ್ತಾರೆ. ಇನ್ನು ಯಾವಾಗ ಇಡೋದು ಅಂತ ನೀವು ಟೆನ್ಷನ್ ಮಾಡ್ಕೋಬೇಡಿ. ಸೊ ಅವರಿಗೆ ನಾವು ಟೀಚರ್ಸ್ ಪರಿಚಯ ಆಗ್ತಾರೆ. ಲೈಕ್ ನಾನು ಈ ಸಬ್ಜೆಕ್ಟ್ ಮಾಡ್ತೀನಿ, ಅದು ಇದು ಇಂಡಕ್ಷನ್ ಪ್ರೋಗ್ರಾಮ್ಸು. ಸೊ ಸಿಲೆಬಸ್ ಏನು ಸ್ಟಾರ್ಟ್ ಆಗೋಲ್ಲ. ಸೊ ಡೋಂಟ್ ಬಿ ಪ್ಯಾನಿಕ್. ಆ್ಯಂಡ್ ನಿಮಗೆ ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಲ್ಲೇ ಜಾಯ್ನ್ ಆದರೆ ಏನು ಬೆನಿಫಿಟ್ ಏನಂತಂದರೆ ನೀವು ಫಾರ್ ಸಪೋಸ್ ನೀವು ಬೇರೆ ಸಿಟೀಸಲ್ಲಿ ಏನನ್ನ ಜಾಯ್ನ್ ಆಗ್ತಿದ್ರೆ ಕಾಲೇಜಸ್ಸಿ ಅಲ್ಲಿ ಹಾಸ್ಟೆಲ್ ಇರೋದು ಪಿ ಜಿಯಲ್ಲಿ ಇರೋದು ಸೊ ಅಂಥ ಡೀಟೇಲ್ಸನ್ನು ನೀವು ಸರ್ಚ್ ಮಾಡೋಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಅದಕ್ಕಾಗಿ ನೀವು ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ಜಾಯ್ನ್ ಆಗಿ, ಇಲ್ಲಾಂತಂದರೆ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಿ. ಸೊ ಇದೇನು ಟೆನ್ಷನ್ ನಾವು ಮಾಡೋಕ್ಕೆ ಹೋಗಬೇಡಿ. ಸೊ ಸೀಟ್ ರಿಸಲ್ಟ್ ಸ್ವಲ್ಪ ಲೇಟಾಗಿ ಆದ್ರೂ ಕಾಲೇಜಸ್ ನಿಮಗೆ ಆಗಸ್ಟಲ್ಲಿ ಐ ಥಿಂಕ್ ಜುಲೈ 3rd ವೀಕ್ 4th ವೀಕ್ ಫಾರ್ ಸಪೋಸ್ ಜಾಸ್ತಿ ಲೇಟ್ ಆದರೆ ಸೆಕೆಂಡ್ ರೌಂಡಲ್ಲಿ ಹೋಗಿ ಸೆಕೆಂಡ್ ಎಕ್ಸ್ಟೆಂಡ್ ಅವ್ರಿಗೂ ಆದರೆ ಆಗಸ್ಟ್ ಫಸ್ಟ್ ವೀಕಿಂದ ಜಾಯ್ನ್ ಆಗಿದ್ದು ನೀವು ಕಾಲೇಜ್ ಸಿಗುತ್ತೆ. ಸೊ ಡೋಂಟ್ ವರಿ, ದಿಸ್ ಅವರ್ ಅಪ್ಡೇಟ್. ಆ್ಯಂಡ್ ಇಂಥ ಮೆನಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇಟ್ಸ್ ವೆರಿ ಟೂ ಲೇಟ್ ಆಗೋಯಿತು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.